ಆಫ್ ರೋಡಿಂಗ್ ಹೋಗ್ಬೋದಾ ನಿಮ್ಮ ಎಲೆಕ್ಟ್ರಿಕ್ ಗಾಡಿಯಲ್ಲಿ? ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. ABS ಕೂಡ ನೀವು ಕಸ್ಟಮೈಸ್ ಮಾಡ್ಕೋಬಹುದು. ಡ್ರೈವ್ ಅಲ್ಲೇ 3 ಮೋಡ್ ನ ಕೊಟ್ಟಿದ್ದಾರೆ ಅಂಡ್ ಇದು ಫಸ್ಟ್ ಎವರ್ ರಾಯಲ್ ಎನ್ಫೀಲ್ಡ್ ಅವರ ಎಲೆಕ್ಟ್ರಿಕ್ ಗಾಡಿ ಕೂಡ. ನಮಸ್ಕಾರ ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಟು ಮೈ ಚಾನಲ್. ಮತ್ತೆ ವಾಪಸ್ ಬಂದಿದ್ದಕ್ಕೆ ಸ್ವಾಗತ ಎಲ್ಲರಿಗೂ. ನಾನು ವಾಪಸ್ ಬಂದಾಯ್ತು, ಅದಕ್ಕೆ ಕಂಟೆಂಟ್ ಶುರು ಮಾಡಾಯ್ತು. ಅಂಡ್ ನಿಮಗೆ ಗೊತ್ತಿರೋ ಹಾಗೆ ರಾಯಲ್ ಎನ್ಫೀಲ್ಡ್ ಅವರು ಒಂದು ಎಲೆಕ್ಟ್ರಿಕ್ ಗಾಡಿನ ನಮ್ಮ ಒಂದು ಇದಕ್ಕೆ ಅಖಾಡಕ್ಕೆ ತರಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರು. ಅಂಡ್ ಇದು ಫಸ್ಟ್ ಎವರ್ ರಾಯಲ್ ಎನ್ಫೀಲ್ಡ್ ಅವರ ಎಲೆಕ್ಟ್ರಿಕ್ ಗಾಡಿ ಕೂಡ ಹೌದು. ತುಂಬಾನೇ ಇದ್ರ ಬಗ್ಗೆ ವಿಚಾರಗಳು ಮೀಡಿಯಾಗಳಲ್ಲೆಲ್ಲ ಓಡ್ತಾ ಇತ್ತು. ಬಟ್ ಇವತ್ತು ಮೀಡಿಯಾಗಳೆಲ್ಲ ನೋಡಿದಾಯ್ತು, ಇವಾಗ ನನ್ನ ಕಣ್ಮುಂದೆನೆ ಇದೆ. ಸೊ ರಾಯಲ್ ಎನ್ಫೀಲ್ಡ್ ಅವರ ಫ್ಲೈಯಿಂಗ್ ಫ್ಲೀ ಇವತ್ತು ನನ್ನ ಜೊತೆಗಿದೆ. ಒಂದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ರಿವ್ಯೂನ ಮಾಡೋಣ. ಯಾಕಂದ್ರೆ ಬೇರೆ ಎಲೆಕ್ಟ್ರಿಕ್ ಗಾಡಿಗಳನ್ನ ಕಂಪೇರ್ ಮಾಡೋದಕ್ಕಿಂತ ಇದ್ರಲ್ಲಿ ಏನ್ ಹೊಸದಾಗಿ ಫೀಚರ್ಸ್ ಗಳು ಬಂದಿದೆ ಅಂಡ್ ಈ ಫೀಚರ್ಸ್ ಗಳು ನನಗೆ ಪರ್ಸನಲಿ ಕೆಲವೊಂದು ಅಟ್ರಾಕ್ಟ್ ಆಗಿದೆ. ಈ ಫೀಚರ್ಸ್ ಗಳು ಏನು, ಆನ್ ರೋಡ್ ಪ್ರೈಸ್ ಏನಾಗುತ್ತೆ, ಇದು ನೋಡೋದಕ್ಕೆ ಕೆಲವರು ಬೇರೆ ಬೇರೆ ಗಾಡಿಗಳನ್ನ ಕಂಪ್ಯಾರಿಸನ್ ಕೂಡ ಮಾಡಬಹುದು. ಬಟ್ ಇವಾಗ ಇದು ಒಂಥರ ಯೂನಿಕ್ ಆಗಿದೆ. ಅಂಡ್ ಇದು ಜನ್ ಜಿ ಜನರೇಷನ್ ಅಪ್ಪ, ನಮ್ ಜನರೇಷನ್ ಎಲ್ಲ ಆಗೋಯ್ತು, ನಮ್ ವಯಸ್ಸಾಯ್ತು ನಮ್ಗೆ. ಈಗಿರೋ ಜನರೇಷನ್ ಅವ್ರಿಗೆ ಬಹುಶಃ ಇದು ಇಷ್ಟ ಆಗ್ಬೋದು. ಸೊ ಡೈಲಿ ಕಮ್ಯೂನ್ಗಳಿಗೆ ನೀವು ನಾರ್ಮಲ್ ಆಗಿ ಎಲೆಕ್ಟ್ರಿಕ್ ಅಂತ ಬಂದಾಗ ಸ್ಕೂಟಿ ಕ್ಯಾಟಗರಿ ಒಂದು ಬರುತ್ತೆ, ಬೈಕ್ ಕ್ಯಾಟಗರಿ ಒಂದು ಬರುತ್ತೆ. ಬೈಕ್ ಕ್ಯಾಟಗರಿಯಲ್ಲಿ ಮೆಜಾರಿಟಿ ನಾವೆಲ್ಲ ನೋಡಿರೋದು ಅಲ್ಟ್ರಾವೈಲೆಟ್ ಅವ್ರದ್ದು. ಸೊ ಇವಾಗ ರಾಯಲ್ ಎನ್ಫೀಲ್ಡ್ ಅವರು ಈ ಗಾಡಿನ ತಂದಿರೋದ್ರಿಂದ ಇದು ಬೈಕ್ ಕ್ಯಾಟಗರಿಯಲ್ಲಿ ಬರೋದ್ರಿಂದ ಇನ್ನೊಂದ್ ಸ್ವಲ್ಪ ಯೂನಿಕ್ನೆಸ್ ಇರುತ್ತೆ. ಅಂಡ್ ಇದರಲ್ಲಿ ಏನೆಲ್ಲ ಹೊಸ ಫೀಚರ್ಸ್ ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ, ಯಾವ ಒಂದು ಟೆಕ್ನಾಲಜಿನ ಇನ್ಕ್ಲೂಡ್ ಮಾಡಿದ್ದಾರೆ ಎಲ್ಲಾನು ಹೇಳ್ತೀನಿ. ಅಂಡ್ ಕಂಪ್ಲೀಟ್ಲಿ ಈ ಗಾಡಿ ಏನಿದೆ, ಈ ಒಂದು ಕಂಪ್ಲೀಟ್ ಮೆಕ್ಯಾನಿಸಮ್ ನ ಈ ಒಂದು ಟೆಕ್ನಿಕಲ್ ಆಗಿರ್ಬೋದು, ಇದನ್ನ ಡಿಸೈನ್ ಆಗಿರ್ಬೋದು, ಬರೋಬರಿ 200+ ಟೆಕ್ನಿಷಿಯನ್ಸ್ ಮತ್ತೆ ಡಿಸೈನರ್ಸ್ ಕೂತ್ಕೊಂಡು ಈ ಗಾಡಿನ ಕಂಪ್ಲೀಟ್ ಆಗಿ ಬಿಲ್ಡ್ ಮಾಡಿರೋದು. ಆಕ್ಚುಲಿ ಏನ್ ಗೊತ್ತಾ, ಇವತ್ತು ಗಾಡಿ ಬೆಂಗಳೂರಲ್ಲಿ ಇವತ್ತೇ ಲಾಂಚ್ ಆಗಿದ್ದು. ನಾವು ತುಂಬಾ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ನ ಏನನ್ನ ಮಾತಾಡಿ ನೀವುಗಳು ಕಮೆಂಟ್ ಅಲ್ಲಿ ನಮ್ಮನ್ನ ಟ್ರಾಲ್ ಮಾಡೋದಕ್ಕಿಂತ ನಾನು ಬ್ರ್ಯಾಂಡ್ ಅವ್ರನ್ನೇ ಹಿಡ್ಕೊಂಬಿಟ್ಟಿದೀನಿ ಇವತ್ತು. ಸೊ ಬ್ರೋ, ಗಾಡಿ ಬಗ್ಗೆ ನಿಮಗೆ ತಿಳಿದಿರುವಂತ ಕೆಲವೊಂದಷ್ಟು ಸ್ಪೆಸಿಫಿಕೇಶನ್ಸ್ ನ ಇದ್ರಲ್ಲಿ ಹೇಳಿದ್ರೆ ನಮ್ ಜನಕ್ಕೆ ಇನ್ನು ನೀಟಾಗಿ ಅರ್ಥ ಆಗ್ಬಿಡುತ್ತೆ. ಸ್ಟಾರ್ಟ್ ಮಾಡಿ. ರೆಟ್ರೋ ಡಿಸೈನ್ ಅಲ್ಲಿ ಈ ಗಾಡಿನ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾಗಿರುವಂತ ಸ್ಟೀಲ್ ನ ಇವರು ಯೂಸ್ ಮಾಡಿಲ್ಲ. ನಿಮಗೆ ಕಾಣಿಸ್ತಿದ್ಯಾ, ಇದೆಲ್ಲ ಕಂಪ್ಲೀಟ್ ಅಲ್ಯೂಮಿನಿಯಂ ಅಲ್ಲಿ ಮಾಡಿರುವಂತದ್ದು. ಕಂಪ್ಲೀಟ್ ಅಲ್ಯೂಮಿನಿಯಂ ಅಲ್ಲಿ ಬರುತ್ತೆ ಈ ಗಾಡಿ. 1% ಕೂಡ ಸ್ಟೀಲ್ ನ ಇಲ್ಲಿ ಎಲ್ಲೂ ಯೂಸ್ ಮಾಡಿಲ್ಲ. ಚಾರ್ಸಿ ಕೂಡ ಅಲ್ಯೂಮಿನಿಯಂ ಅಲ್ಲಿ ಮಾಡಿದ್ದಾರೆ. ಮತ್ತೆ ನಿಮಗೆ ಕಂಪ್ಲೀಟ್ ಏನು ಅಂತಂದ್ರೆ, ಈ ಬ್ಯಾಟ್ರಿ ಕೇಸ್ ಇದೆಯಲ್ಲ, ಇದನ್ನ ಮೆಕ್ಯಾನಿಸಮ್ ಅಲ್ಲಿ ಫಸ್ಟ್ ಟೈಮ್ ಇನ್ ಇಂಡಿಯಾ ಇದನ್ನ ಡಿಸೈನ್ ಮಾಡಿರೋದು. ಈ ರೀತಿ ನಿಮಗೆ ಫ್ಲೈಯಿಂಗ್ ಫ್ಲೀ ಅವ್ರದ್ದು ಔಟ್ಲೆಟಿಗೆ ಬಂದಾಗ, ಎಕ್ಸ್ಕ್ಲೂಸಿವ್ ಸ್ಟೋರಿಗೆ ಬಂದಾಗ ನಿಮಗೆ ಇದನ್ನ ಎತ್ಕೊಂಡು ಫೀಲ್ ಮಾಡಬಹುದು. ಸೊ ಇದು ಫಸ್ಟ್ ನಿಮಗೆ ಆಕ್ಚುಲಿ BMW ಅಲ್ಲಿ ಇಂಟಿಗ್ರೇಟ್ ಮಾಡಿದ್ರು ಲೈಟ್ ಆಗಿ. ಬಟ್ ಇದನ್ನ ಇವಾಗ ಕಂಪ್ಲೀಟ್ ಆಗಿ ರಾಯಲ್ ಎನ್ಫೀಲ್ಡ್ ಅಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ, ವಿಚ್ ಇಸ್ ವೆರಿ ನೈಸ್ ಅಂಡ್ ಯೂನಿಕ್. ಅದು ಡಿಸೈನ್ ಕೂಡ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಸ್ಕೆಲಿಟನ್ ಪ್ರೊಟೆಕ್ಟರ್ ಜೊತೆಗೆ ಮಾಡಿರೋ ಕಾರಣ ನಿಮಗೆ ಆರಾಮಾಗಿ ಈಸಿಯಾಗಿ ಗಾಡಿ ಓಡಿಸ್ಬೋದು. ಅಂಡ್ ಇದರ ಬ್ಯಾಟ್ರಿ ಕೆಪಾಸಿಟಿ ಎಷ್ಟು ಅಂತ ಕೇಳ್ಬೋದು ನೀವು. 3.91 ಕಿಲೋವ್ಯಾಟ್ ತಗೊಳುತ್ತೆ. ಇದರ IDC ವ್ಯಾಲ್ಯೂ ಬಂದು 154 ಕಿಲೋಮೀಟರ್ ಇವರ ಒಂದು ಇದ್ರ ಪ್ರಕಾರ ಕೊಡುತ್ತೆ. 154 ಕಿಲೋಮೀಟರ್ಸ್ ಕೊಡ್ತಾ ಇದೆ. ಚಾರ್ಜಿಂಗ್ ವೋಲ್ಟೇಜ್ ಬಂದು 2.2 ಕಿಲೋವ್ಯಾಟ್ ಇರುತ್ತೆ ಇದಕ್ಕೆ. ಮತ್ತೆ ಚಾರ್ಜಿಂಗ್ ಟೈಮು 0 to 100% 2 hours 16 minutes ಅಲ್ಲಿ ಈ ಗಾಡಿ ನಿಮಗೆ ಚಾರ್ಜ್ ಆಗಿಬಿಡುತ್ತೆ. ಟೋಟಲಿ ಗಾಡಿ ನಿಮಗೆ 124 kgs ಬರುತ್ತೆ, ಅಂತ ಮೇಜರ್ ಆಗೇನಿಲ್ಲ, 124 kgs. ಸೊ ನಿಮಗೆ ಇದರ ಪವರ್ ಎಷ್ಟು ಅಂತ ಕೇಳಿದ್ರೆ, ಪವರ್ ಮೋಟರ್ ಅಲ್ಲಿ ಇದು 20 bhp ಕೊಡುತ್ತೆ. ಟಾರ್ಕ್ ಬಂದು 60 Nm ನ ಕೊಡುತ್ತೆ. ಓಕೆನಾ, ಸಿಂಗಲ್ ಸ್ಪೀಡ್ ಇರೋದು ಇದು. ಫಸ್ಟ್ ಟೈಮು ಈ ತರ ಗಾಡಿನ ರಾಯಲ್ ಎನ್ಫೀಲ್ಡ್ ಅವರು ಲಾಂಚ್ ಮಾಡಿದ್ದಾರೆ. ಸೊ ಇಷ್ಟು ದಿನ ಗಡ್ ಅಂತ ರಾಯಲ್ ಎನ್ಫೀಲ್ಡ್ ಅಂದ್ರೆ ಒಂದು ಸೌಂಡ್ ಇಂದಾನೆ ಗುರುತಿಸ್ತಿದ್ರು. ಈಗ ಸ್ವಲ್ಪ ಸೈಲೆಂಟ್ ಆಗಿ ಗುರುತಿಸ್ತಾರೆ ಅಂದ್ರೆ ಅದು ಎಲೆಕ್ಟ್ರಿಕ್ ಗಾಡಿಯಿಂದ. ಅಂಡ್ ಸೀಟಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇಬ್ರು ಕುತ್ಕೋಬಹುದು, ಬೇಡ ಅಂತಂದ್ರೆ ನೀವು ಇದನ್ನ ಸಿಂಗಲ್ ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ. ಡಬಲ್ ಬೇಕು ಅಂದ್ರೆ ಓಕೆ, ಸಿಂಗಲ್ ಆದ್ರೂ ಓಕೆ, ದೆನ್ ಚಾಯ್ಸ್ ಇಸ್ ಯೋರ್ಸ್. ಸೊ ನಿಮಗೆ ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಗಾಡಿ ಫಸ್ಟ್ ಟೈಮ್ ರಾಯಲ್ ಎನ್ಫೀಲ್ಡ್ ಅವರು ಮಾಡಿರುವಂತದ್ದು. ಅಂಡ್ ಎಲ್ಲಾನು LED ಲ್ಯಾಂಪ್ಸ್ ಯೂಸ್ ಮಾಡಿದ್ದಾರೆ, ಅದನ್ನು ನೋಡಬಹುದು ಹಿಂದೆ ಮುಂದೆ ಎಲ್ಲ. ಓಕೆ, ಹೋಮ್ ಬಟನ್ ಎಲ್ಲಿದೆ, ಹೋಮ್ ಬಟನ್ ಹೌದು. ಲೈಕ್ ಇದರಿಂದ ಮೋಡ್ಸ್ ಚೇಂಜ್ ಮಾಡ್ಕೋಬಹುದು. ಲೈಕ್ ಹೋಮ್ ಬಟನ್ ಸೆಟ್ಟಿಂಗ್ಸ್ ಎಲ್ಲ ಯೂಸ್ ಆಗುತ್ತೆ. ಸೊ ಮೋಡ್ಸ್ ಚೇಂಜ್ ಮಾಡೋದು ಇಲ್ಲಿದೆ. ಓಕೆ, ಲೈಕ್ ಲಾಂಗ್ ಪ್ರೆಸ್, ಸೊ ಮೋಡ್ ಚೇಂಜ್ ಮಾಡ್ಕೋಬಹುದು. ಸೊ ಫಸ್ಟ್ ಸ್ಟ್ಯಾಂಡ್ ತೆಗಿಬೇಕು. ಪಾರ್ಕಿಂಗ್ ಮೋಡ್ ಇಂದ ಸ್ಟ್ಯಾಂಡ್ ತೆಗೆದ್ಬಿಟ್ಟು ಲಾಂಗ್ ಪ್ರೆಸ್. ಕ್ರೋಲ್ ಮೋಡ್ ಅಲ್ಲಿ ನಿಮಗೆ ಸೊ ರಿವರ್ಸ್ ಹೋಗ್ಬೋದು, ಲೈಕ್ ಫಾರ್ವರ್ಡ್ ಹೋಗ್ಬೋದು. ಕ್ರೋಲ್ ಮೋಡ್. ಸೊ ಬೇಸಿಕಲಿ ಆ ಕ್ರಾಲ್ ಮೋಡ್ ಏನಕ್ಕೆ ಇನ್ ಪರ್ಟಿಕ್ಯುಲರ್ ಏನಕ್ಕೆ ಯೂಸ್ ಆಗುತ್ತೆ? ಲೈಕ್ ಗಾಡಿನ ಸೊ ಒಂದು ಲಿಮಿಟೇಷನ್ ಒಳಗಡೆ ಪುಷ್ ಮಾಡಕ್ಕೆ, ಲೈಕ್ ರಿವರ್ಸ್ ಹಿಂಗ್ ತೆಗಿತೀವೋ ಅದೇ ತರ. ಸೊ ಕ್ರಾಲ್ ಮೋಡ್ ಬಂದು ಲಿಮಿಟ್ ಲಾಕ್ ಆಗಿರುತ್ತೆ. ಓಕೆ, ಸರ್ಟನ್ ಲಿಮಿಟ್ ಅಲ್ಲಿ ನಾವು ಗಾಡಿ ಓಡಿಸಬೇಕು ಅಂದ್ರೆ ಕ್ರಾಲ್ ಮೋಡಿಗೆ ಹಾಕೋಬಹುದು. ಡ್ರೈವ್ ಮೋಡ್ ಅಂದ್ರೆ ನಾರ್ಮಲ್ ಆಗಿ ನಾವು ಎಷ್ಟು ನಾರ್ಮಲ್ ಟ್ರಾಫಿಕ್ ಅಲ್ಲಿ ಮೂವ್ ಆಗಕ್ಕೆ, ಸೊ ಜಾಸ್ತಿ ಟ್ರಾಫಿಕ್ ಇದ್ರೆ ಮೂವ್ ಆಗಕ್ಕೆ ಕ್ರಾಲ್ ಮೋಡ್ ಯೂಸ್ ಆಗುತ್ತೆ. ಸೊ ಹಂಗೆ ರಿವರ್ಸ್ ಬೇಕಂದ್ರೆ ಸೊ ಆಕ್ಸಿಲೇಟರ್ ನ ಡಿ ಮಾಡಿದ್ರೆ ರಿವರ್ಸ್ ಹೋಗುತ್ತೆ. ಓಕೆ, ಸೊ ನೀವು ಇದನ್ನ
ಥ್ರಾಟಲ್ ನ ಫ್ರಂಟ್ ಮಾಡಿದ್ರೆ ರಿವರ್ಸ್ ಹೋಗುತ್ತೆ. ಸೊ ಲೈಕ್ ಆಕ್ಸಿಲೇಟರ್ ಕೊಟ್ರೆ ಸೊ ಹಿಂಗ್ ಕೊಟ್ರೆ ಮುಂದಕ್ಕೆ ಹೋಗುತ್ತೆ, ಹಿಂಗ್ ಕೊಟ್ರೆ ಹಿಂದಕ್ಕೆ ಹೋಗುತ್ತೆ ಗೈಸ್. ಓಕೆ. ಸೊ ಇನ್ನೊಂದು ಮೋಡ್ ಇದೆ, ತಿರ್ಗಾ ಲಾಂಗ್ ಪ್ರೆಸ್ ಡ್ರೈವ್ ಮೋಡ್ ಹೋಗುತ್ತೆ. ಡ್ರೈವ್ ಅಲ್ಲಿ ನೀವು ಕಸ್ಟಮೈಸ್ ಮಾಡ್ಕೋಬಹುದು, ಪರ್ಫಾರ್ಮೆನ್ಸ್ ಇದೆ, ಲೈಕ್ ಸೊ ಟೂರರ್ ಮೋಡ್ ಇದೆ. ಅದೆಲ್ಲ ಮೋಡ್ ಚೇಂಜ್ ಮಾಡಕ್ಕೆ ಸಿಂಗಲ್ ಟ್ಯಾಪ್. ಓಕೆನಾ. ಸೊ ಇಟ್ಸ್ ಈಕೋ ಮೋಡ್. ಡ್ರೈವಲ್ ಈಕೋ, ಡ್ರೈವಲ್ ಟೂರಿಂಗ್, ಡ್ರೈವಲ್ ನಿಮಗೆ ಪರ್ಫಾರ್ಮೆನ್ಸ್ ಮೋಡ್ ಇರುತ್ತೆ. ಡ್ರೈವಲ್ಲೇ 3 ಮೋಡ್ ಇದೆ, ಈಕೋ, ಪರ್ಫಾರ್ಮೆನ್ಸ್ ಮತ್ತೆ ಲೈಕ್ ಟೂರರ್. ಸೊ ಡ್ರೈವಲ್ಲೇ 3 ಮೋಡ್ ನ ಕೊಟ್ಟಿದ್ದಾರೆ. ಸೊ ಇನ್ನೊಂದಿದೆ, 4 ಇದೆ ಆಕ್ಚುಲಿ. ರೈನಿ ಮೋಡ್ ಇದೆ, ರೈನ್ ಮೋಡ್ ಕೂಡ ಇದೆ. ಹೌದು. ಓಕೆನಾ. ಸೊ ಅಷ್ಟೇ ಇದ್ರಲ್ಲಿ ಡ್ರೈವ್ಸ್ ಅಲ್ಲಿ ಅಷ್ಟೇ. ಮತ್ತೆ ಕಂಪ್ಲೀಟ್ ಆಗಿ ಈ ಒಂದು ಏನ್ ಬಿಟ್ಟಿದ್ದಾರೆ, ಕಸ್ಟಮೈಸ್ ಕೂಡ ಮಾಡ್ಕೋಬಹುದು ಪರ್ಫಾರ್ಮೆನ್ಸಸ್ ನಾವು. ಅದು ನಿಮಗೆ ತೋರಿಸ್ತೀನಿ, ಎಲ್ಲಾನು ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಸೊ ಈ ತರ ಫೀಚರ್ಸ್ ಬೇರೆ ಯಾವ ಗಾಡಿಯಲ್ಲೂ ಸದ್ಯಕ್ಕೆ ಇರ್ಲಿಲ್ಲ ಅಲ್ಲ ಬ್ರೋ? ಫಸ್ಟ್ ಟೈಮ್ ಬಂದಿರೋದು ಆಕ್ಚುಲಿ ಇದು ರಾಯಲ್ ಎನ್ಫೀಲ್ಡ್. ABS ಕೂಡ ನೀವು ಕಸ್ಟಮೈಸ್ ಮಾಡ್ಕೋಬಹುದು. ಲೈಕ್ ಎಷ್ಟು ಹಿಡಿಬೇಕು ABS, ಲೈಕ್ ಒಂದೊಂದ್ಸಲ ABS ಜಾಸ್ತಿ ಇದ್ರೆ ಸಡನ್ ಆಗಿ ಬ್ರೇಕ್ ಹೊಡೆದ್ರೆ ಸ್ಕಿಡ್ ಆಗೋ ಚಾನ್ಸಸ್ ಇದೆ. ಸೊ ಅವಾಗ ಎಷ್ಟು ಬೇಕೋ ಅವಾಗ ಕಸ್ಟಮ್ ಮಾಡ್ಕೋಬಹುದು. ABS ಕೂಡ ಮಾಡ್ಕೋಬಹುದು, ಪವರ್ ಕೂಡ ಮಾಡ್ಕೋಬಹುದು. ಸೊ ಎಲ್ಲ ಕಸ್ಟಮೈಸ್ಡ್, ಅಷ್ಟಕ್ಕೆ ಬೇಕು ಇಷ್ಟಕ್ಕೆ ಬೇಕು ಅಂತ ಏನಿಲ್ಲ. ಸೊ ಫಿಕ್ಸ್ಡ್ ಅಲ್ಲ, ಕಸ್ಟಮೈಸ್ ಮಾಡ್ಕೋಬಹುದು. ಆಫ್ ರೋಡಿಂಗ್ ಹೋಗ್ಬೋದಾ ನಿಮ್ಮ ಎಲೆಕ್ಟ್ರಿಕ್ ಗಾಡಿಯಲ್ಲಿ? ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. ಗ್ಯಾರಂಟಿ ಕೊಡ್ತಾರೆ ರಾಯಲ್ ಎನ್ಫೀಲ್ಡ್ ಅವರು. 0 to 100 ಕಂಪ್ಲೀಟ್ ಆಗಿ ಕಸ್ಟಮೈಸೇಷನ್ ಮಾಡ್ಕೋಬಹುದು ನೀವು ಪವರ್ನ. ನೆಕ್ಸ್ಟ್ ಇನ್ನೇನು ಸೆಟ್ಟಿಂಗ್ಸ್ ಹೋದ್ರೆ ನಿಮಗೆ ಬೇಜನ್ಸ್ ಆಪ್ಷನ್ಸ್ ಇದೆ ಗಾಡಿ ಬಗ್ಗೆ ತಿಳ್ಕೊಳ್ಳೋಕೆ. ರೈಟ್ ಸೈಡ್ ಪ್ರೆಸ್ ಮಾಡಿದ್ರೆ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಸೆಟ್ಟಿಂಗ್ಸ್ ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬಹುದು. ಸೊ ನಿಮ್ಮ ಡೀಟೇಲ್ಸ್, ವೆಹಿಕಲ್ ಸೆಟ್ಟಿಂಗ್ಸ್ ಅಲ್ಲಿ ನೋಡೋಣ. ಆಟೋ ಹೋಲ್ಡ್ ಅಂದ್ರೆ ಬೇಸಿಕಲಿ ಇವಾಗ ಗಾಡಿನ ನಾವು ನಿಲ್ಸ್ಬಿಟ್ಟಿರ್ತೀವಿ, ಆಫ್ ಮಾಡಿರಲ್ಲ, ಹಿಂದೆಗಡೆ ಡೌನ್ ಇದ್ದಾಗ ಹಿಂದೆ ಹೋಗ್ತಾ ಇರುತ್ತೆ. ಅವಾಗ ಆಟೋ ಹೋಲ್ಡ್ ಇದ್ರೆ ಆಟೋಮೆಟಿಕ್ ಆಗಿ ಗಾಡಿ ನಿಂತ್ಕೊಳ್ಳುತ್ತೆ, ನಾವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಆಟೋ ಹೋಲ್ಡ್ ಕೂಡ ಇದ್ರಲ್ಲಿದೆ. ಬ್ಯಾಕ್ ಬರಕ್ಕೆ ಹೋಮ್ ಬಟನ್ ಅಂದ್ರೆ ಸ್ವಲ್ಪ ಇದು ಯೂಸ್ ಮಾಡ್ತಾ 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 ನಮಗೆ ಗೊತ್ತಾಗುತ್ತೆ. ಓಕೆ, ಸಿಸ್ಟಮ್ ಇದು ಓಕೆ ಹೊಡಿಬೇಕು ಈಗ. ಹಾ, ಸಿಸ್ಟಮ್ ಅಲ್ಲಿ ಡಿಸ್ಟೆನ್ಸ್ ಯೂನಿಟ್, ಟೆಂಪರೇಚರ್, ಪ್ರೆಷರ್, ಟೈಮಿಂಗ್ಸ್. ಸೊ ನಮ್ಮ ಕಂಟ್ರಿಗೂ ಬೇರೆ ಕಂಟ್ರಿಗೆ ಇರೋ ಡಿಫ್ರೆನ್ಶಿಯೇಷನ್ ನೋಡ್ಕೋಬಹುದು ಇದ್ರಲ್ಲೇ. ಸೊ ಯಾವ ಕಂಟ್ರಿಲಿ ಇದೀವೋ ಅದಕ್ಕೆ ನಾವು ಸೆಟ್ ಮಾಡ್ಕೊಂಡ್ರೆ ಅಡಾಪ್ಟ್ ಆಗುತ್ತೆ. ಓಕೆ. ವೆಹಿಕಲ್ ಮೋಡ್ಸ್, ಸ್ಟ್ಯಾಂಡ್ ಮೋಡ್, ಪ್ರೈವಸಿ ಮೋಡ್, ಲೈಕ್ ಇದೆಲ್ಲ ಇದೆ. ಸರ್ವಿಸು ಎಲ್ಲ ಇದೆ. ವೆಕೇಶನ್ ಮೋಡ್. ಸೊ ಈ ವೆಹಿಕಲ್ ಮೋಡ್ಸ್ ಅಂತ ಏನ್ ಇವರು ಇಲ್ಲಿ ಡಿಸೈನ್ ಮಾಡಿದ್ದಾರೆ, ಹೆಂಗೆ ಅಂತಂದ್ರೆ ನಮ್ಮ ಡೇಟಾ ಕ್ಲೌಡ್ಗೆ ಹೋಗುತ್ತೆ. ಮೊಬೈಲ್ ಥ್ರೂ ಆ್ಯಪ್ ಕನೆಕ್ಷನ್ ಮಾಡ್ಕೊಂಡಾಗ ನಮ್ಮ ಡೇಟಾ ಕ್ಲೌಡಿಗೆ ಹೋಗುತ್ತೆ. ಸೊ ಕೆಲವರಿಗೆ ಅದು ಇಷ್ಟ ಇರಲ್ಲ. ಇವಾಗ ಹೆಂಗೆ ಸಿಸ್ಟಮ್ ಅಲ್ಲಿ ಏನೋ ಬೇರೆ ಏನೋ ನೋಡ್ತಾ ಇರ್ತಾರೆ, ಅವ್ರು ಏನ್ ಮಾಡ್ತಾರೆ ಹೇಳಿ, ಇಗ್ನಟೋ ಹಾಕೊಂಡ್ಬಿಟ್ಟು ಏನ್ ಬೇಕೋ ನೋಡ್ಕೊಂತಾರೆ. ಆ ತರ ನಮ್ಮ ಡೇಟಾಗಳು ಕ್ಲೌಡ್ ಇಂದ ಆಚೆ ಹೋಗ್ಬಾರ್ದು. ನಮ್ಮ ಪ್ರೈವಸಿ ಏನಿದೆ ಅದು ನಮ್ಮಲ್ಲಿ ಇರಬೇಕು ಅಂತಂದ್ರೆ ಈ ರೀತಿ ಸೆಟ್ಟಿಂಗ್ಸ್ ಗಳನ್ನ ಚೇಂಜ್ ಮಾಡ್ಕೋಬಹುದು. ಈಗ ಪ್ರೈವಸಿ ಡಿಸ್ಪ್ಲೇ ಬಂದಿದೆ ನೋಡಿ, ಆ ತರ ಇದ್ರಲ್ಲೂ ನಿಮಗೆ ಬೇಕಾಗಿರೋ ತರ ಕಸ್ಟಮೈಸ್ ಮಾಡ್ಕೋಬಹುದು. ನಿಮ್ಮ ಡೇಟಾ ಶೇರ್ ಆಗಲ್ಲ, ಬೇಕಾದ್ರೆ ಮಾಡ್ಕೋಬಹುದು, ಇಲ್ಲಾಂದ್ರೆ ಬಿಟ್ಟಾಕ್ಬಹುದು. ರೈಡಿಂಗ್ ಮೋಡ್ಸ್ ಇದೆ. ರೈನು ಹೆಚ್ಚಲ್ಲಿ ಯೂಸ್ ಆಗುತ್ತೆ. ಸೊ ಮ್ಯಾನುವಲ್ ಆಗು ಕಂಟ್ರೋಲ್ ಮಾಡ್ಕೋಬಹುದು. ಇದು ಟೂರಿಂಗ್, ಪರ್ಫಾರ್ಮೆನ್ಸ್, ಈಕೋ, ಕಸ್ಟಮಲ್ಲಿ ಎಡಿಟ್ ಆಪ್ಷನ್ ಕೊಟ್ಟರೆ ನಿಮಗೆ ಸೊ ಸ್ಟಾರ್ಟಿಂಗ್ ಅಲ್ಲಿ ಹೇಳಿರೋದು ಎಲ್ಲ ಕಸ್ಟಮೈಸ್ ಮಾಡ್ಕೋಬಹುದು. ನೀವು ಏನ್ ಬೇಕೋ ನೋಡಿ, ಇದನ್ನ ಕಮ್ಮಿ ಜಾಸ್ತಿ ಎಲ್ಲ ಮಾಡ್ಕೋಬಹುದು. ಏನ್ ಬೇಕೋ ಅದನ್ನೆಲ್ಲ ಅಲ್ಟ್ರೇಷನ್ ಮಾಡ್ಕೋಬಹುದು ನೀವು. ಟ್ರಾಕ್ಷನ್ ಕಂಟ್ರೋಲ್, ಪವರ್ ಔಟ್, ಥ್ರಾಟಲ್ ಮ್ಯಾಪ್. ಓಕೆನಾ, ಇದಿಷ್ಟು ಇದೆ. ಸೇವ್ ಬೇಕಾದ್ರೆ ಸೇವ್ ಮಾಡ್ಕೋಬಹುದು. ಓಕೆ. ಸೊ ಇದು ಆನ್ ಆಫ್ ಲಾಂಗ್ ಪ್ರೆಸ್ ಅಲ್ವಾ? ಇದು ಹೌದು, ಲಾಂಗ್ ಪ್ರೆಸ್ ಬರುತ್ತೆ. ಮತ್ತೆ ಇದರಲ್ಲಿ ಆಕ್ಚುಲಿ ಫೋನ್ ನ ಚಾರ್ಜ್ ಕೂಡ ಮಾಡಬಹುದು. ಸ್ಟ್ಯಾಂಡ್ ಹಾಕಿದ ತಕ್ಷಣ ಪಾರ್ಕಿಂಗ್ ಮೋಡ್ ಹೋಗುತ್ತೆ. ಸ್ಟ್ಯಾಂಡ್ ಹಾಕಿದ ತಕ್ಷಣ ಕೊಟ್ಟಿರುವಂತ ಯಾವ ಫೋನ್ ಬೇಕಾದ್ರೂ ಆಗುತ್ತೆ. ಸೊ ಇದನ್ನ ಹಿಂಗ್ ಒತ್ತಿ ಹಿಂಗಿಟ್ರೆ ಓಪನ್ ಆಗುತ್ತೆ. ಇಲ್ಲಿ ಇಟ್ಟಿದ ತಕ್ಷಣ ನಿಮ್ಗೆ ನೋಡಿ ಚಾರ್ಜಿಂಗ್ ಆಯ್ತು. ಸೊ ಚಾರ್ಜಿಂಗ್ ಕೂಡ ಆಗುತ್ತೆ. ಇದನ್ನ ಹಿಂಗ್ ಕ್ಲೋಸ್ ಮಾಡ್ಬೋದು. ಗಾಡಿ ಓಡಿಸಿದಾಗ ಗಾಡಿ ಹೀಟ್ ಆಗಿ ಮೊಬೈಲ್ ಹೀಟ್ ಆದ್ರೆ ನನಗೆ ಗೊತ್ತಿಲ್ಲ. ಸೊ ನೋಡ್ಕೊಂಡು ಹಾಕೊಳ್ಳಿ ಆಯ್ತಾ. ಇಫ್ ಇನ್ ಕೇಸ್ ನಿಮ್ಗೆ ಈ ತರ ವೈರ್ಲೆಸ್ ಚಾರ್ಜರ್ ಇಲ್ಲ, ನಾನು ಕೇಬಲ್ ಹಾಕೋಬೋದಾ ಅಂದ್ರೆ ಇಲ್ಲಿ ಪೋರ್ಟ್ ಇದೆ. ನೀವು ಇಲ್ಲಿ ಪೋರ್ಟ್ ಇದೆ, ಇಲ್ಲಿ ಪೋರ್ಟ್ ಅಲ್ಲಿ ನೀವು ಹಾಕೋಬಹುದು. ನಿಮ್ಗೆ ಹೆಂಗ್ ಬೇಕೋ ಹಂಗ ಅನುಕೂಲ. ಸೊ ನೋಡ್ಕೊಳ್ಳಿ, ಬಿಕಾಸ್ ಇವಾಗ ಗಾಡಿನೂ ಹೀಟ್ ಆಗಿ ಮೊಬೈಲು ಹೀಟ್ ಆದ್ರೆ ನಮ್ಗೆ ಗೊತ್ತಿಲ್ಲ. ಹಂಪಲ್ಲಿ ಏನಾದ್ರು ಮೊಬೈಲ್ ಇಲ್ಲಿ ಇಟ್ಬಿಟ್ಟು ಎಗ್ರಿಸಿದಾಗ ಏನಾದ್ರು ಡ್ಯಾಮೇಜಸ್ ಆಗುತ್ತೆ ಅಂದ್ರೆ ಏನೂ ಆಗಲ್ಲ. 100% ರಬ್ಬರ್ ಇದೆ. ಸೊ ನಿಮ್ ಮೊಬೈಲು ಸೇಫ್ ಆಗಿ ಕೂತ್ಕೊಳ್ಳುತ್ತೆ ಒಳಗಡೆ. ಅಂಡ್ ನಿಮ್ಗೆ ಕಂಪ್ಲೀಟ್ ಆಗಿ ಇದರ ಒಂದು ಡೀಟೇಲ್ಸ್ ನಾನು ಹೇಳ್ತೀನಿ. ಈ ಗಾಡಿ ವಿತೌಟ್ ಬ್ಯಾಟ್ರಿ ಪ್ಯಾಕೇಜ್ ನಿಮ್ಗೆ 197 ತನಕ ಬರುತ್ತೆ. ನಿಮ್ಗೆ ವಿತ್ ಬ್ಯಾಟ್ರಿ ಪ್ಯಾಕೇಜ್ ಬೇಕು ಅಂತಂದ್ರೆ ಆಲ್ಮೋಸ್ಟ್ 270 to 80 ತನಕ ಆನ್ ರೋಡ್ ಬೆಂಗಳೂರಲ್ಲಿ ಹೋಗುತ್ತೆ. ಸೊ ನೀವು ಈ ಗಾಡಿನ ತಗೋಬೇಕು ಅಂತಂದ್ರೆ ಫಸ್ಟ್ ರಾಯಲ್ ಎನ್ಫೀಲ್ಡ್ ಅಲ್ಲಿ ಜಯನಗರ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಫ್ಲೈಯಿಂಗ್ ಫ್ಲೀದು ಎಕ್ಸ್ಕ್ಲೂಸಿವ್ ಔಟ್ಲೆಟ್ ನ ಓಪನ್ ಮಾಡಿದ್ದಾರೆ. ನೀವು ಇಲ್ಲಿ ಬಂದು ಟೆಸ್ಟ್ ರೈಡ್ ಮಾಡಿ ನಂತರ ಗಾಡಿನ ಬುಕಿಂಗ್ ಮಾಡ್ಕೋಬಹುದು. ಸೊ ಬುಕಿಂಗ್ ಮಾಡ್ಕೊಳ್ಳೋದಕ್ಕೆ ಓಪನಿಂಗ್ಸ್ ಶುರುವಾಗಿದೆ. ಜಯನಗರಲ್ಲಿರುವಂಥ ರಾಯಲ್ ಎನ್ಫೀಲ್ಡ್
ಎಕ್ಸ್ಕ್ಲೂಸಿವ್ ಇದೆ, ಅದಕ್ಕೆ ಹೇಳ್ತಿರೋದು ನಾನು. ಇಲ್ಲಿಗೆ ಬನ್ನಿ. ಅಂಡ್ ಇದರಲ್ಲಿ 2 ಕಲರ್ ಆಪ್ಷನ್ಸ್ಗಳಿದೆ. ಸೊ ಅದೆರಡೂ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಟೆಸ್ಟ್ ರೈಡ್ ಮಾಡಿ ನಿಮ್ಗೆ ಯಾವ ಗಾಡಿ ಬೇಕೋ ಅದನ್ನ ಚೂಸ್ ಮಾಡ್ಕೊಳ್ಳಿ. ಹಿಂಗ್ ಬಿಟ್ಬಿಟ್ಟು ಹ್ಯಾಂಡಲ್ ಲಾಕಿಂಗ್ ಮಾಡಿ 3 ಸೆಕೆಂಡ್ಸ್ ಒತ್ತಿ ಹಿಡಿದ್ರೆ ಹ್ಯಾಂಡಲ್ ಲಾಕ್ ಆಗುತ್ತೆ. Lock. ಓಕೆ. ಸೊ ನೀವು ಓಪನ್ ಮಾಡ್ಬೇಕಂದ್ರೆ ಇದು ಕೀಲೆಸ್ ಇರೋದ್ರಿಂದ ನೀವು ಪಾಸ್ಕೋಡ್ ಏನ್ ಇಟ್ಟಿರ್ತೀರಾ ಅದನ್ನ ಇಟ್ಬಿಟ್ಟು ಓಪನ್ ಮಾಡ್ಬೇಕು ವಾಪಸ್. ಲಾಕ್ ಆಯ್ತು, ಹ್ಯಾಂಡಲ್ ಲಾಕ್. ಇನ್ನೊಂದಷ್ಟು ವಿಚಾರನ ಮಾತಾಡೋದಾದ್ರೆ ಈ ಗಾಡಿಗೆ 3.9 ಕಿಲೋವ್ಯಾಟ್ ಏರ್ ಕೂಲ್ಡ್ ಲಿಥಿಯಂ ಅಯಾನ್ ಬ್ಯಾಟರೀಸ್ ನ ಯೂಸ್ ಮಾಡಿದ್ದಾರೆ. ಫ್ರಂಟ್ ಟು ಬ್ಯಾಕಿನ ವೀಲ್ ಸೈಜ್ ಏನು ಅಂತ ಹೇಳಿದ್ರೆ ನಿಮ್ಗೆ 19 ಇಂಚು ಅಲಾಯ್ ವೀಲ್ಸ್ ನ ಕೊಟ್ಟಿದ್ದಾರೆ. ರೇರು ಮತ್ತೆ ಮೋನೋ ಶಾಕು ನಿಮ್ಗೆ 110 mm ಟ್ರಾವೆಲ್ ನ ಕೊಡುತ್ತೆ ಡ್ಯುಯಲ್ ಚಾನಲ್ ABS ಜೊತೆಗೆ. ಇನ್ನು ಕೆಲವೊಂದು ಸ್ಪೆಷಲ್ ಫೀಚರ್ಸ್ ಏನಾದ್ರೂ ಇದೆಯಾ ಅಂತ ಅಂದ್ರೆ ನಿಮ್ಗೆ SOS ಅಲರ್ಟ್ ಬರುತ್ತೆ, ಮತ್ತೆ ನಿಮಗೆ ಆಂಟಿ ಥೆಫ್ಟ್ ಕಂಟ್ರೋಲ್ ಕೂಡ ಬರುತ್ತೆ. ಯಾರಾದ್ರೂ ಗಾಡಿನ ಕಳ್ತನ ಮಾಡಕ್ ಬಂದು ಅಥವಾ ಹ್ಯಾಂಡಲ್ ಲಾಕ್ ಏನಾದ್ರು ಅಲ್ಲಾಡ್ಸಿದ್ರು ಅಂತಂದ್ರೆ ನಿಮ್ಗೆ ಅಲಾರ್ಮ್ ಕೂಡ ಆಗುತ್ತೆ. ಎಲ್ಲಾ ಕಡೆ ಹಜಾರ್ಡ್ ಲೈಟ್ಸ್ ನ ಯೂಸ್ ಮಾಡಿದ್ದಾರೆ, ಅದು LED. ನಿಮ್ಗೆ ಇದರಲ್ಲಿ ಇನ್ನೊಂದು ಸ್ಪೆಷಲ್ ಫ್ಯೂಚರ್ ಏನು ಅಂತ ಅಂದ್ರೆ ನಿಮ್ಗೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಬರುತ್ತೆ, ಸರಿನಾ. ಆಮೇಲೆ ಸೀಟ್ ಕೂಡ ನೀವು ಸಿಂಗಲ್ ಡಬಲ್ ಏನ್ ಬೇಕೋ ನೀವು ಕಸ್ಟಮೈಸ್ ಮಾಡಿಸ್ಕೋಬಹುದು, ಅದೇನು ತೊಂದರೆ ಇಲ್ಲ. ಸಿಂಗಲ್ ಸೀಟ್ರು ಮಾಡ್ಕೋಬಹುದು. ಇದರ ಟಾಪ್ ಸ್ಪೀಡ್ ಎಷ್ಟು ಅಂತ ಕೇಳಿದ್ರೆ 115 ಹೋಗುತ್ತೆ. ಟಾಪ್ ಸ್ಪೀಡ್ ಆಸ್ ಪರ್ ಕಂಪನಿ 115 ಹೋಗುತ್ತೆ ಅಂತ ಹೇಳಿದ್ದಾರೆ. ಇದರ ಒಂದು ರೇಂಜ್ ಅಂದ್ರೆ ಒಂದ್ಸತಿ ಚಾರ್ಜ್ ಆದ್ರೆ ಎಷ್ಟು ಹೋಗುತ್ತೆ ಅಂದ್ರೆ 154 ಕಿಲೋಮೀಟರ್ ರೇಂಜ್ ನ ಕೊಡ್ತಾ ಇದೆ, ಸರಿನಾ. ಇದಾದ್ಮೇಲೆ ಗಾಡಿ ಟೋಟಲ್ ಆಗಿ 124 kgs ಅಷ್ಟೇ ಇರೋದು. ತುಂಬಾ ಕ್ಯೂಟ್ ಆಗಿ ಚಿಕ್ಕದಾಗಿ ಮತ್ತೆ 124 kgs ತುಂಬಾ ಇಡೀ ರಾಯಲ್ ಎನ್ಫೀಲ್ಡ್ ಹಿಸ್ಟ್ರಿಯಲ್ಲೇ ಇದು ಒನ್ ಆಫ್ ದ ಲೈಟ್ ವೆಯ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಈ ಬೈಕ್ದು ಸೀಟ್ ಹೈಟ್ ಏನಾದ್ರು ಬೇಕು ಅಂತ ಅಂದ್ರೆ 823 mm ನ ಕೊಟ್ಟಿದ್ದಾರೆ. ಗ್ರೌಂಡ್ ಕ್ಲಿಯರೆನ್ಸ್ 207 ಬರುತ್ತೆ. ಸೊ ನೀವು ಲೈಟ್ ಆಗಿರೋದ್ರಿಂದ ಆರಾಮಾಗಿ ಗಾಡಿನ ಓಡಿಸ್ಕೊಂಡು ಮಜಾ ಮಾಡಬಹುದು ಸಿಟಿಯಲ್ಲಿ. ಈ ಫುಟ್ ಪ್ಯಾಕ್ ಏನಿದೆಯಲ್ಲ ಇದು ಬೇಡ ಅಂದ್ರೆ ನೀವು ರಿಮೂವ್ ಮಾಡ್ಕೋಬಹುದು, ಇದೊಂದು ನಿಮ್ಗೆ. ಅಂಡ್ ಇದನ್ನ ನೀವು ನನ್ಗೆ ಅಗ್ರೆಸಿವ್ ಮಾಡಲ್ ಬೇಕು ಅಂತಂದ್ರೆ ಈ ಫುಟ್ ಪ್ಯಾಕ್ ನ ತೆಗ್ದು ಆ ಕಡೆಗೆ ಹಾಕಿ, ಆ ಫುಟ್ ಪ್ಯಾಕ್ ನ ಈ ಕಡೆ ಹಾಕಿದ್ರೆ ಹಿಂದೆಗಡೆ ನೀವು ಇಲ್ಲಿ ಹಾಕೋಬಹುದು. ಅವಾಗ ನಿಮ್ಗೆ ಸ್ವಲ್ಪ ರೈಡಿಂಗ್ ಪೊಸಿಷನ್ ಚೇಂಜ್ ಆಗುತ್ತೆ. ಇದು ಒಂದು ಅಡ್ವಾಂಟೇಜ್. ಚಾರ್ಜಿಂಗು ನಿಮಗೆ 3 ಮೋಡ್ಸ್ಗಳು ಬರುತ್ತೆ. ಆ್ಯಂಡ್ ಆ್ಯಕ್ಚುಲಿ ನಿಮಗೆ ಪ್ರೈಸ್ ಮೇಲೆ ವೇರಿಯೇಷನ್ ಆಗುತ್ತೆ. ಫಾಸ್ಟ್ ಚಾರ್ಜರು, ಮಿಡ್ಡು, ಆ ಥರ 3 ಬರುತ್ತೆ. ಆ್ಯಂಡ್ ಇದು ನಾರ್ಮಲ್ ಇದಕ್ಕೆ ಹಾಕ್ಬೋದು. ನೀವು ನೋಡಿದ್ರೆ ಇಲ್ಲಿ ಇದು ನಾರ್ಮಲ್ ಆಯ್ತಾ ಸ್ವಿಚ್ಚು. ನೀವು ಈ ಥರ ಇದನ್ನೆಲ್ಲಾದ್ರೂ ಕ್ಯಾರಿ ಮಾಡಿಬಿಟ್ರೆ ಆರಾಮಾಗಿ ನೋಡಿ ಇಲ್ಲಿ ಇದು ವಿಂಗ್ಸ್ ಇಲ್ಲಿ ಏನು ಓಪನ್ ಆಯ್ತಲ್ಲ ಅವಾಗಲೇ ಇಲ್ಲಿ ನೀವು ಚಾರ್ಜಿಂಗ್ ಹಾಕೋಬೋದು. ಸೊ ಆಲ್ಮೋಸ್ಟ್ ಒಂದು 3 hours ಇಟ್ಕೊಳ್ಳಿ, ರಫ್ಲಿ 3 hours ಈ ರೀತಿ ಚಾರ್ಜಿಂಗ್ ಆಗುತ್ತೆ ನಿಮಗೆ. ಸಿಗೋಣ ಇನ್ನೊಂದಷ್ಟು ವಿಡಿಯೋದಲ್ಲಿ. ಬಾಯ್.